ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ ಎರಡನೇ ಆರೋಪಿಯಾಗಿರುವಂಥ ದರ್ಶನ್ ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರು ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ. ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ ಎರಡನೇ ಆರೋಪಿಯಾಗಿರುವಂಥ ದರ್ಶನ್ ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರು ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ. ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ ಎರಡನೇ ಆರೋಪಿಯಾಗಿರುವಂಥ ದರ್ಶನ್ ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರು ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ. ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ ಎರಡನೇ ಆರೋಪಿಯಾಗಿರುವಂಥ ದರ್ಶನ್
ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರ ಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರೂ ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದ್ರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ, ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರ ಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರ ಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ 2ನೇ ಆರೋಪಿಯಾಗಿರುವಂಥ ದರ್ಶನ್ ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರ ಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರೂ ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದ್ರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ, ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರ ಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರ ಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಅದು ನಿಯಮ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರಿಗೆ ಕೊಟ್ಟಿರುವಂಥ ಜಾಮೀನು ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಎದುರಾಗುತ್ತೆ. ಇವತ್ತು ಪ್ರಮುಖವಾಗಿ ಕೋರ್ಟ್ಗೆ 2ನೇ ಆರೋಪಿಯಾಗಿರುವಂಥ ದರ್ಶನ್ ಹಾಗೆ ಮೊದಲ ಆರೋಪಿಯಾಗಿರುವಂಥ ಪವಿತ್ರ ಗೌಡ ಹಾಜರಾಗಬೇಕಾಗಿತ್ತು. ಇಡೀ ಡಿ ಗ್ಯಾಂಗ್ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ. ಆದರೆ A1 ಪವಿತ್ರ ಗೌಡ ಹಾಜರಾಗಿಲ್ಲ, ಗೈರಾಗಿದ್ದಾರೆ. ಹಾಗಾಗಿ ಜಡ್ಜ್ ಇವತ್ತು ಗರಂ ಆಗಿದ್ದಾರೆ. ಗರಂ ಆದ್ರೂ ಇವತ್ತು ವಾರೆಂಟ್ ಜಾರಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಾಯಿತಿ ಅರ್ಜಿ ಸಲ್ಲಿಸಿ, ಇಲ್ಲ ಆದ್ರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಅಂತೇಳಿ. ನೋಡಿ, ಕಾನೂನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕು. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನೋ, ಆಗಲ್ಲ, ಹೋಗ್ಲೇಬೇಕು, ಹಾಜರಾಗಲೇಬೇಕು. ದರ್ಶನ್ ಇವತ್ತು ಹಾಜರಾಗಿದ್ದಾರೆ, ಪವಿತ್ರ ಗೌಡ ಹಾಜರಾಗಿಲ್ಲ. ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಕೂಡ ಗೈರಾಗಿದ್ದಾರೆ ಅಂತ. ನೋಡಿ, ಪವಿತ್ರ ಗೌಡ ಅಷ್ಟೇ ಅಲ್ಲ, ಧನರಾಜ್, ವಿನಯ್, ಕಾರ್ತಿಕ್, ಪವನ್ ಒಟ್ಟು 5 ಜನ ಇವತ್ತು ಗೈರಾಗಿದ್ದಾರೆ.